ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನರೇಂದ್ರ ಮೋದಿ ಹತ್ರ ನಮ್ಮ ಬಿಜೆಪಿ ಎಂಪಿಗಳಿದಾರಲ್ಲ, ಗಡಗಡ 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 ಅಂತ ತಿರುಗ್ತಾರೆ. ಗಡಗಡ ಒಬ್ರು ಮಾತಾಡೋದೇ ಇಲ್ಲ. ನಾವು ಕರ್ನಾಟಕದಿಂದ 4,30,000 ಕೋಟಿ ತೆರಿಗೆ ಕೊಡ್ತೀವಿ. 4,30,000 ಕೋಟಿ ತೆರಿಗೆ ಕೊಡ್ತೀವಿ. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ವಾಪಸ್ಸು ಬರೀ 55,000 ಕೋಟಿ. 55,000 ಕೋಟಿ. ಇನ್ನು 3,25,000 ಕೋಟಿ ಅವರೇ ಇಟ್ಕೊತಾರೆ. ನಮಗೆ ನ್ಯಾಯ ಕೊಡ್ರಿ, ಕನಿಷ್ಠ 1,00,000 ಕೋಟಿ ರೂಪಾಯಿ ಕೊಡ್ರಿ ನಮಗೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಕಾಲ್ ಕೆರ್ಕಂಡ್ ಜಗಳಕ್ಕೆ ಬಂದಿದ್ದಾನೆ, ದೇಶ ಹೊಡಿತಕ್ಕಂತ ಕೆಲಸ ಮಾಡ್ತಾನೆ. ನಾನೀಗ ಕೇಳೋದು ನ್ಯಾಯನೋ ಅನ್ಯಾಯನೋ? 4,30,000 ಕೋಟಿದಲ್ಲಿ 1,00,000 ಕೋಟಿ ಕೊಡ್ರಿ ನಮ್ಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೊಡಲ್ಲ. ಇದೇ ನಿರ್ಮಲಾ ಸೀತಾರಾಮನ್ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರದ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 23-24 ಬಜೆಟ್ನಲ್ಲಿ 1 ವರ್ಷ ಮುಗಿದೋಯ್ತು. ಇದು ಏಪ್ರಿಲ್ ತಿಂಗಳು, 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅದು ಕರ್ನಾಟಕಕ್ಕೆ. ಯಾವುದೋ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿ ಹೇಳಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಕರ್ನಾಟಕಕ್ಕೆ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 1 ರೂಪಾಯಿ ಕೊಡ್ಲಿಲ್ಲ. 1 ರೂಪಾಯಿ ಕೊಡ್ಲಿಲ್ಲ. ಬರಗಾಲ ಬಂದು 7-8 ತಿಂಗಳಾಯ್ತು. ನಾವು ಮನವಿ ಕೊಟ್ಟು ಇವತ್ತಿಗೆ 7 ತಿಂಗಳಾಯ್ತು. ಇವತ್ತವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು. ಮಳೆ ಇಲ್ಲದೇನೆ ನಾವು ಪರಿಹಾರ ಕೇಳೋದು ನ್ಯಾಯನೋ ಅನ್ಯಾಯನೋ? ಅವ್ರು ಕೊಡದೇ ಇರೋದು ನ್ಯಾಯನೋ ಅನ್ಯಾಯನೋ? ಅನ್ಯಾಯ. ಇದು ಮಾತಾಡ್ಬೇಕಲ್ಲ, ಲೋಕಸಭೆಯಲ್ಲಿ ಮಾತಾಡ್ಬೇಕಲ್ಲ. ಇದಕ್ಕೆ ಪಕ್ಷ ಪಂಗಡ ಯಾವುದೂ ಇಲ್ಲ. 7 ಕೋಟಿ ಕನ್ನಡಿಗರ ರಕ್ಷಣೆ ಮಾಡತಕ್ಕಂಥ ವಿಚಾರ. 7 ಕೋಟಿ ಕನ್ನಡಿಗರಿಗೆ ರಕ್ಷಣೆ ಮಾಡತಕ್ಕಂಥ ವಿಚಾರ. ಇವತ್ತು ಪೆಟ್ರೋಲ್, ಡೀಸೆಲ್, ಗೊಬ್ಬರ ಬೆಲೆ ಎಲ್ಲ ಹೊರಟೋಯ್ತು ಆಕಾಶಕ್ಕೆ. ಗ್ಯಾಸ್ ಸಿಲಿಂಡರ್ ಬೆಲೆ ಹೊರಟೋಯ್ತು ಮೇಲಕ್ಕೆ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ. ಇವತ್ತು 95 ರೂಪಾಯಿ. ಎಷ್ಟು ಒಂದು ಡೀಸೆಲ್ ರೇಟ್? 98. ಅವರು ಪ್ರಧಾನಮಂತ್ರಿ ಆದಾಗ 57 ರೂಪಾಯಿ. 1 ಲೀಟರ್ ಪೆಟ್ರೋಲ್ 71 ರೂಪಾಯಿ ಇತ್ತು. ಇವತ್ತು 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ ಇತ್ತು. ಇವತ್ತು 900 ಎಷ್ಟು? ಎಷ್ಟರಮ್ಮ ತಾಯಿ ಒಂದು ಗ್ಯಾಸ್ ಸಿಲಿಂಡರು? 950 ರೂಪಾಯಿ. ಮಿಸ್ಟರ್ नरेंद्र मोदी जी, क्यों झूठ बोलिया? क्यों झूठ बोलिया? ಸುಳ್ಳ ನಿಜನ ಹೇಳಿ. ಈಗ ಗೊಬ್ಬರದ ಬೆಲೆ ಎಷ್ಟಾಯ್ತು? ಅಡಿಗೆ ಎಣ್ಣೆ ಬೆಲೆ ಎಷ್ಟಾಯ್ತು? ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪಕ್ಷದ ವತಿಯಿಂದ. ಅವ್ರು ಬಂದಾಗ ಎಷ್ಟು ರೇಟ್ ಇತ್ತು, ಈಗ ಎಷ್ಟು ರೇಟ್ ಇದೆ? ಇದಕ್ಕೆ ಯಾರು ಜವಾಬ್ದಾರರು? ನರೇಂದ್ರ ಮೋದಿ ಅವರು ಜವಾಬ್ದಾರರು ಅಲ್ವೋ?
ನರೇಂದ್ರ ಮೋದಿಜಿ ಇವಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಯಾವತ್ತಾರು ಬಂದಿದ್ರ? ಪ್ರವಾಹ ಬಂದಿದ್ದಾಗ ಬಂದಿದ್ರ? 2019ರಲ್ಲಿ ಭೀಕರವಾದಂತ ಪ್ರವಾಹ ಬಂತು. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ. ಕರ್ನಾಟಕಕ್ಕೆ ಮುಖ ತೋರಿಸಲಿಲ್ಲ ನರೇಂದ್ರ ಮೋದಿ. ಅಮಿತ್ ಶಾ ಬರಲಿಲ್ಲ. ಈಗ ಬರಗಾಲ ಬಂದಿದೆ. ರೈತರ ಕಷ್ಟ ಸುಖ ಏನು, ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ. ಇಲ್ಲಿ ವೋಟ್ ಕೇಳಕ್ಕೋಸ್ಕರ ರೋಡ್ ಶೋ, ಮೈಸೂರಿನಲ್ಲಿ ಸಮಾವೇಶ, ಬೆಂಗಳೂರಿನಲ್ಲಿ ರೋಡ್ ಶೋ. ಇದು ಸರಿನಾ? ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ರಾಷ್ಟ್ರ 140 ಕೋಟಿ ಜನರ ಯೋಗಕ್ಷೇಮ ಕಾಪಾಡಬೇಕಾಗಿರ್ತಕ್ಕಂಥದ್ದು, ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಜವಾಬ್ದಾರಿ. ನಾನು ಇದನ್ನು ಟೀಕೆ ಮಾಡಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ, ಸಿದ್ದರಾಮಯ್ಯನಿಗೆ ಗರ್ವ ಭಂಗ ಮಾಡ್ತೀನಿ. ಸರಿನಾ? ನೀವು ಹೇಳಿ. ದೇವೇಗೌಡರು ಟೀಕೆ ಮಾಡಿದ್ರೆ ದೇವೇಗೌಡರು ಟೀಕೆ ಮಾಡಬಾರ್ದಾಗಿತ್ತು. ಯಾಕಪ್ಪ ಸತ್ಯ ಹೇಳಬೇಕು ಬೇಡ? ದೇವೇಗೌಡರು ಟೀಕೆ ಮಾಡಲ್ಲ, ವೈಯಕ್ತಿಕ ಗೌರವ ಇದೆ, ಅದು ಬೇರೆ ವಿಚಾರ. ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ಮಾತಾಡಬೇಕು ಬೇಡ? ಇದು ಇವತ್ತು ನಿಮ್ ಮುಂದೆ ಇರ್ತಕ್ಕಂಥ ವಿಚಾರ, ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅವರು ನುಡಿದಂತೆ ನಡೆಯಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.